ಏಸಯ್ಯ ಬರೋ ನೋವು ಬಹು ಸಮೀಪವಾಗೈತು. ಅತಿ ಬೇಗನೆ ಬರ್ತೀನಿ ಅಂತ ಹೇಳಿದಾನ, ಅತಿ ಬೇಗನೆ ಬರ್ತಾ ಇದ್ದಾನೆ. ನೋಡ್ರಿ, ಇನ್ನ ಎಷ್ಟೋ ಮಂದಿ ರಕ್ಷಣೆ ಹೊಂದಬೇಕು, ಎಷ್ಟೋ ಮಂದಿ ನಶಿಸಿ ಹೋಗ್ತಾ ಇದೆ. ಕ್ರಿಸ್ತ ಸ್ವಾರ್ಥ ನಾವು ಹೇಳಬೇಕಲ್ಲ, ಅದು ಪ್ರತಿಯೊಬ್ಬರ ಬಾಧ್ಯತೆ. ಅದು ಪ್ರತಿಯೊಬ್ಬರು ಕ್ರಿಸ್ತನ ಬಗ್ಗೆ ನಾವು ಪ್ರಕಟಿಸುವಂಥವರಾಗಿರ್ಬೇಕು. ಸಮಯ ಸ್ವಲ್ಪ ಇದೆ, ಸಮಯ ಇದ್ದಾಗನೇ ನಾವು ಕ್ರಿಸ್ತನ ಬಗ್ಗೆ ಹೇಳಬೇಕು. ದೇವರು ಆ ಕಡೆ ಬಂದಾಗ ಆ ಸಮಯದಲ್ಲಿ ಯಾರಿಗೂ ಹೇಳೋಕೆ ಚಾನ್ಸ್ ಇರೋದಿಲ್ಲ. ದೇವ್ರು ಕೇಳ್ತಾನೆ, ಅವಾಗ ಎಷ್ಟು ಮಂದಿ ನೀನು ರಕ್ಷಣೆದಲ್ಲಿ ನಡೆಸಿ ಅಂತ ಕೇಳ್ತಾನೆ. ಅವಾಗ ಏನು ಉತ್ತರ ಕೊಡ್ತೀರ? ನಾವು ಉತ್ತರ ಕೊಡುವಂಥವ್ರು ಆಗಿರ್ಬೇಕು. ದೇವಾ, ಇದು ಇಷ್ಟು ಮಂದಿ ನಾನು ರಕ್ಷಣೆದಲ್ಲಿ ನಡೆಸಿದ್ದೀನಪ್ಪ ಅಂತೇಳಿ ನಾವು ಹೇಳಬೇಕಲ್ಲ ದೇವ್ರ ಮುಂದೆ. ನೋಡ್ರಿ, ಒಬ್ಬ ರಾಜನು ಆ ಪ್ರಾಂತ್ಯದಲ್ಲೆಲ್ಲ, ಆ ದೇಶದಲ್ಲೆಲ್ಲ ಜನಗಳು ಕಷ್ಟದಲ್ಲಿರ್ತಾರೆ. ಅದಕ್ಕೆ ರಾಜನು ಏನ್ ಮಾಡ್ತಾನ, ಆ ಜನಗಳು ಎಲ್ಲರಿಗೆ ಸಾಲ ಕೊಡ್ಬೇಕು ಅನ್ಕೊಂತಾನ. ಎಲ್ಲರನ್ನ ಕರೆಸ್ತಾನ. ಎಲ್ಲರನ್ನ ಕರೆಸಿ, ನಾನು ನಿಮ್ಮೆಲ್ಲರಿಗೆ ಸಾಲ ಕೊಡ್ತೀನಿ, ಆದ್ರೆ ಕೆಲವೊಂದು ಟೈಮ್ ಇಡ್ತೀನಿ. ಆ ಟೈಮ್ ಒಳಗೆ ನೀವು ಆ ಸಾಲನ ತೀರಿಸ್ಬೇಕು ನನಗೆ ಅಂತೇಳಿ ಹೇಳ್ತಾನ. ಇವರೆಲ್ಲರೂ ಏನ್ ಮಾಡ್ತಾರ, ಸರಿ ಸಾಲ ಕೊಡ್ತೀವಿ ಅಂದ್ರೆ ಅದಕ್ಕಿಂತ ನಮಗೆ ಬೇಕಾಗಿದ್ದು ಏನಿದೆ, ಟೈಮ್ ಕೊಡ್ತಿದೆಯಲ್ಲ ನಾವು ತೀರಿಸ್ತೀವಿ ಅಂತೇಳಿ ಜನಗಳೆಲ್ಲ ಒಪ್ಪಂದ ಮಾಡ್ಕೊಂತಾರೆ. ಒಪ್ಪಂದ ಮಾಡಿಕೊಂಡು ಆ ಸಾಲ ತಗೊಂಡು ಹೋಗ್ತಾರೆ. ಆಗ ಈ ರಾಜನ ಏನ್ ಮಾಡ್ತಾನ, ಈ ಸಾಲ ಕಟ್ಟಿಲ್ಲ ಅಂದ್ರೆ ಅವರಿಗೆ ತನ್ನ ಇಷ್ಟಾನುಸಾರವಾಗಿ ಮರಣದಂಡನ ಆಗ್ಬೇಕು ಅಂತೇಳಿ ಹೇಳಿರ್ತಾನ. ಈ ಮರಣದಂಡದಲ್ಲಿ ತಪ್ಪಿಸ್ಕೋಬೇಕಂದ್ರೆ ಆ ಟೈಮ್ಗೆ ಅವರು ಸಾಲ ಕಟ್ಟಬೇಕು. ಅದಕ್ಕೆ ಈ ರಾಜನ ಏನ್ ಮಾಡ್ತಾನ, ಆ ಟೈಮ್ ಹತ್ರ ಬರ್ತಿರೋ ಸಂದರ್ಭದಲ್ಲಿ ತನಗೆ ಹತ್ರವಾಗಿರ್ತಾರಲ್ಲ, ತನಗೆ ಸ್ನೇಹಿತರವ್ರು ಇರ್ತಾರಲ್ಲ, ಅವ್ರನ್ನ ಕರೆಸ್ತಾನ. ಅವ್ರು ಕೂಡ ಸಾಲ ತಗೊಂಡಿರ್ತಾರ. ಅವ್ರನ್ನ ಕರೆಸಿ, ಈಗ ಯಾರು ಸಾಲ ಕಟ್ಟಿಲ್ಲ ಅವ್ರಿಗೆ ಮರಣದಂಡನೆ ವಿಧಿಸ್ಬೇಕಂತ ಅನ್ಕೊಂಡಿರ್ತಾನಲ್ಲ, ಅದಕ್ಕೆ ಇವ್ರನ್ನ ತಪ್ಪಿಸ್ಬೇಕಂತೇಳಿ ಇವ್ರೊಂದು ಮಾತು ಹೇಳ್ತಾನ. ನೀವು ಆ ಬ್ಯಾಂಕ್ ಖಜಾನಾಗ ಹೋಗಿ ನೀವು ಅಲ್ಲಿ ಏನ್ ಮಾಡ್ತೀರ ಅಂದ್ರೆ, ಅಲ್ಲಿ ಮ್ಯಾನೇಜರ್ ಇರ್ತಾನ ನಮ್ಮವನೇ. ನೀನು ಹೋಗಿ ನಾನು ಹೇಳುವಂತ ನೀನು ಒಂದು ಕೋಡ್ ಹೇಳು, ನಾನು ಕೆಲವೊಂದು ನಂಬರ್ ಹೇಳ್ತೀನಿ, ಆ ನಂಬರು ಹೋಗಿ ಅವನಿಗೆ ಹೇಳು, ಆ ಕೋಡ್ ನೀನು ಅವನಿಗೆ ಹೇಳು, ಅವನಿನ್ನ ಸಾಲನ ತೀರಿಸ್ಬಿಡ್ತಾನ, ಅವನಿನ ಸಾಲನ ಒಡೆದಾಗ್ಬಿಡ್ತಾನ, ನಿನ್ ಸಾಲ ತೀರೋಗ್ತೈತೆ ಅಂತ ಹೇಳ್ತಾನ. ಅದೇ ರೀತಿಯಲ್ಲಿ ನಿನಗೆ ಹೇಳಿನಲ್ಲ, ನಿನಗೆ ಗೊತ್ತಿರೋರು, ನಿನಗೆ ಹತ್ರ ಆಗಿರೋರಿಗೆ ಕೂಡ ನೀನು ಹೇಳಿ ಆ ರೀತಿ ಕಾಪಾಡು ಅಂತ ಹೇಳ್ತಾನೆ. ಸರಿ ಅಂತೆಲ್ಲ ಅವ್ನು ಸಂತೋಷ ಬಿದ್ದು ಹೋಗ್ತಾನೆ. ಇವಾಗ ಆ ರಾಜನು ಇವನಿಗೆ ಆ ಕೋಡ್ ಹೇಳೋಣ, ಇವನೇನ್ ಮಾಡ್ಬೇಕು, ಇನ್ನೊಬ್ಬರಿಗೂ ಅವ್ನು ಹೇಳಬೇಕಲ್ಲ. ಇವನು ಅದನ್ನ ಹೇಳದಿಲ್ದಂಗ ಇವನ್ ಸಾಲ ಇವನ್ ತೀರ್ಸ್ಕೊಂಡು ಇವನ್ ಸೀದಾ ಹೋಗಿ ಮನೆಗೆ ಹೋಗಿ ಮಕ್ಕೊಂಡ್ರೆ, ಯಾರಿಗೆ ಹೇಳಿಲ್ದಂಗ ಅವನ್ ಇದ್ರೆ ತಪ್ಪೇ ಯಾರ್ದು? ಅವಂದೇ ಅಲ್ಲ. ಆ ರೀತಿಯಾಗಿ ರಕ್ಷಣೆ ಸ್ವಾರ್ಥ ನಮ್ಮ ಹತ್ರ ಬಂದಾಗ, ಆ ರಕ್ಷಣೆ ಸ್ವಾರ್ಥನ ಕೇಳಿ ನಾವು ಮಾರು ಮನಸ್ಸು ಹೊಂದಿ ರಕ್ಷಣೆ ಹೊಂದಿ ರಕ್ಷಣೆ ಆನಂದ ನಾವು ಅನುಭವಿಸ್ತಿರುವಾಗ, ಆ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿ ನಾವು ನಡೀತಿರುವಾಗ, ಮತ್ತೆ ಆ ಒಂದು ಸಂತೋಷನ, ಆ ಒಂದು ಭಾಗ್ಯನ ನಾವು ಅನೇಕರಿಗೆ ಹೇಳಬೇಕಲ್ಲ, ಅನೇಕರಿಗೆ ಪ್ರಕಟಿಸ್ಬೇಕಲ್ಲ, ತಿಳಿಸ್ಬೇಕಲ್ಲ. ಅದು ನಮ್ಮ ಬಾಧ್ಯತೆ ಅಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಇನ್ನ ಎಷ್ಟೋ ಮಂದಿ ಇನ್ನ ರಕ್ಷಣೆದಲ್ಲಿ ಹೊಂದಿಲ್ಲಲ್ಲ, ಅವ್ರಿಗೆ ಕೂಡ ಹೇಳಬೇಕಲ್ಲ. ಸುತ್ತಮುತ್ತ ಫ್ರೆಂಡ್ಸ್ ಹೇಳ್ಬೇಕಲ್ಲ. ನಾವು ಮಾಡ್ತಿರೋ ಕೆಲಸ ಮಾಡುವಂತ ಆ ಒಂದು ಸ್ಥಳದಲ್ಲಿ ಕೂಡ ನಾವು ಕ್ರಿಸ್ತನ ಬಗ್ಗೆ ನಾವು ಪ್ರಕಟಿಸ್ಬೇಕಲ್ಲ, ಹೇಳ್ಬೇಕು. ಸಮಯ ಎಲ್ಲಿ ಸಿಗ್ತೈತೋ, ಯಾವ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಗ್ತದೋ, ಪ್ರತಿ ಸಮಯದಲ್ಲಿ ಕೂಡ ನಾವು ಕ್ರಿಸ್ತನ ಬಗ್ಗೆ ನಾವು ಪ್ರಕಟಿಸಕ್ಕೆ ನಾವು ಸಿದ್ಧರಾಗಿರ್ಬೇಕು. ಸಮಯ ಬಹು ಸ್ವಲ್ಪವಾಗೈತೆ, ದೇವರ ಬರೋ ನೋವು ಬಹು ಹತ್ತಿರವಾಗೈತೆ. ನಾವು ಸ್ವಾರ್ಥನ ಸಾರಬೇಕು. ಇಲ್ಲಾಂದ್ರೆ ಆ ರಾಜನ್ ಹೆಂಗ ಅವನಿಗೆ ಹೇಳಿರ್ತಾನೋ ಅದನ್ನ ಅವ್ನು ಹೆಂಗ್ ಪಾಟಿಸಿಲ್ಲೋ ಹಂಗ ನಾವು ಪಾಟಿಸಿಲ್ಲ ಅಂದ್ರೆ ನಮಗ್ ಕೂಡ ದೇವ್ರ ಲೆಕ್ಕ ಕೇಳ್ತಾನ. ನಾವು ರಕ್ಷಣೆ ಒಂದು ಇನ್ನೊಬ್ರಿಗೆ ಆ ರಕ್ಷಣೆ ಸ್ವಾರ್ಥ ಹೇಳಿಲ್ಲ ಅಂದ್ರೆ ಆ ತಪ್ಪು ನಮ್ದಾಗ್ತತಲ್ಲ. ಅನೇಕರು ನಷ್ಟ ಹೋಗ್ತಾರಲ್ಲ, ಆತ್ಮ ನಷ್ಟ ಹೋಗ್ಬಾರ್ದಲ್ಲ. ದೇವ್ರ ಚಿತ್ತವಲ್ಲಲ್ಲ. ದೇವ್ರ ಚಿತ್ತ ಏನು? ಎಲ್ಲ ರಕ್ಷಣೆ ಹೊಂದದೆ ದೇವ್ರ ಚಿತ್ತ ಅಲ್ಲ. ಆ ಚಿತ್ತನ ನಾವು ನೆರವೇರಿಸ್ಬೇಕಲ್ಲ. ದೇವಾನಿನ ಚಿತ್ತ ನೆರವೇರಿಸ್ಬೇಕು, ದೇವಾನಿನ ಚಿತ್ತ ನೆರವೇರಿಸ್ಬೇಕಂತ ಪ್ರಾರ್ಥನೆ ಮಾಡ್ತೀವಿ. ದೇವ್ರ ಚಿತ್ತ ಏನು? ಎಲ್ಲರೂ ರಕ್ಷಣೆ ಹೊಂದದೆ ದೇವ್ರ ಚಿತ್ತ ಅಲ್ಲ. ತಂದೆ ಚಿತ್ತ ನೆರವೇರಿಸ್ತಾ ಇದೀವಾ ಸರ್? ಆಲೋಚನೆ ಮಾಡಿ ನಾವು ಹೇಳಬೇಕು. ದಿನಕ್ಕೊಬ್ಬರಿಗಾನಾದ್ರೂ ನಾವು ಸ್ವಾರ್ಥ ಹೇಳಬೇಕು. ಆಮೇನ್.